ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ. ಇದರಿಂದ ಇವತ್ತು ಅತ್ರಿ ಮಹಾಮುನಿಗಳು ರಾಮನಿಗೋಸ್ಕರ ಸ್ತುತಿ ಮಾಡ್ತಾರಲ್ಲ, ಅದನ್ನ ತಿಳ್ಕೊಳ್ಳೋಣ. ಯಾವ ರೀತಿ ಅವರು ಸ್ತುತಿ ಮಾಡ್ತಾರೆ ಅಂತಂದ್ಬಿಟ್ಟು ಅದನ್ನ ಅತ್ರಿಕೃತ ಶ್ರೀರಾಮ ಸ್ತುತಿ ಅಂತ ಹೇಳ್ತಾರೆ. ಸೊ ಇವತ್ತು ಅರ್ಧ ತಿಳ್ಕೊಳ್ಳೋಣ, ಮುಂದಿನ ಭಾಗದಲ್ಲಿ ಅರ್ಧ ತಿಳ್ಕೊಳ್ಳೋಣ. ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ. ಇವತ್ತು 6 ಚೌಪಾಯಿಗಳಲ್ಲಿ ಅದೇನು ಹೇಳಿದ್ದಾರೆ, ಅವರು ಯಾವ ರೀತಿ ಸ್ತುತಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮಾಮಿ ಭಕ್ತವತ್ಸಲಂ ಕೃಪಾಲು ಶೀಲ ಕೋಮಲಂ ಭಜಾಮಿ ತೇ ಪದಾಂಬುಜಂ ಅಕಾಮಿನಾಂ ಸ್ವಧಾಮದಂ ನಿಕಾಮ ಶಾಮ ಸುಂದರಂ ಭವಾಂಬುನಾಥ ಮಂದರಂ ಪ್ರಫುಲ್ಲ ಕಂಜಲೋಚನಂ ಮದಾದಿದೋಷಮೋಚನಂ ಪ್ರಲಂಬ ಬಾಹು ವಿಕ್ರಮಂ ಪ್ರಭೋ ಪ್ರಮೇಯ ವೈಭವಂ ನಿಶಂಗ ಚಾಪಸಾಯಕಂ ಧರಂ ತ್ರಿಲೋಕನಾಯಕಂ ದಿನೇಶ ವಂಶ ಮಂಡನಂ ಮಹೇಶ ಚಾಪಖಂಡನಂ ಮುನೀಂದ್ರ ಸಂತರಂಜನಂ ಸುರಾರಿ ವೃಂದ ಭಂಜನಂ ಮನೋಜ ವೈರಿವಂದಿತಂ ಅಜಾದಿದೇವ ಸೇವಿತಂ ವಿಶುದ್ಧ ಬೋಧ ವಿಗ್ರಹಂ ಸಮಸ್ತ ದೂಷಣಾಪಹಂ ನಮಾಮಿ ಇಂದಿರಾಪತಿಂ ಸುಖಾಕರಂ ಸತಾಂ ಗತಿಂ ಭಜೆ ಸಶಕ್ತಿ ಸಾನುಜಂ ಶಚೀಪತಿ ಪ್ರಿಯಾನುಜಂ. ಇದು 6 ಚೌಪಾಯಿಗಳಾಯಿತು. ಇನ್ನು 6 ಚೌಪಾಯಿಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ಈ 6 ಚೌಪಾಯಿಗಳ ಅರ್ಥ ಏನು ಅಂದ್ರೆ, ರಾಮರ ಸ್ತುತಿಯನ್ನ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ತುಳಸಿದಾಸರು ಹೇಳುತ್ತಾರೆ. ರಾಮ ಅತ್ರಿ ಮುನಿಗಳ ಆಶ್ರಮಕ್ಕೆ ಬಂದು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ ಅತ್ರಿಗಳು ಅವನನ್ನ ಎತ್ತಿ ಆಲಿಂಗನೆ ಮಾಡಿಕೊಂಡು ಆಸನವನ್ನ ಕೊಟ್ಟು ಕಣ್ತುಂಬ ನೋಡ್ತಾ ನೋಡ್ತಾ ಸ್ತುತಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನ್ ಹೇಳ್ತಾರೆ, ಓ ಭಕ್ತವತ್ಸಲನೇ, ಅಂದ್ರೆ ಭಕ್ತರು ಅಂತಂದ್ರೆ ನಿನಗೆ ತುಂಬಾ ಇಷ್ಟ, ಭಕ್ತರನ್ನ ಪ್ರೀತಿಸುವಂಥವನು, ಅವರನ್ನ ಕಾಪಾಡುವಂಥವನು, ಆಮೇಲೆ ಪರಮ ದಯಾಳುವೆ, ತುಂಬ ದಯೆ ಇರುವಂಥವನು, ಮತ್ತೆ ಕೋಮಲ ಸ್ವಭಾವ ಇರುವಂಥವನು, ಗುಣಶೀಲಗಳು ಇರುವಂಥವನು ನೀನು. ಆಮೇಲೆ ನಿಷ್ಕಾಮ ಪ್ರವೃತ್ತಿಯುಳ್ಳ ಪರಮ ಭಕ್ತರಿಗೆ ಪರಂಧಾಮವನ್ನ ಕರುಣಿಸುವಂಥವನು. ನಿಷ್ಕಾಮ ಪ್ರವೃತ್ತಿ ಅಂತಂದ್ರೆ ಯಾವುದೇ ಕಾಮನೆಗಳನ್ನ ಮನಸ್ಸಲ್ಲಿ ಇಟ್ಕೊಳ್ಳದೆ ಕೆಲಸಗಳನ್ನ ಮಾಡ್ತಾನಲ್ಲ, ಅಂಥವನಿಗೆ ನೀನು ಪರಂಧಾಮವನ್ನ ಕರುಣಿಸುವಂಥವನು. ಸಕಾಮ ಭಾವನೆ ಇರಬಾರದು ನಮಗೆ, ಆಯ್ತಾ? ಅಂದರೆ ನನಗಿದು ಬೇಕು, ಅದು ಬೇಕು, ನನ್ನ ತೃಪ್ತಿಗೋಸ್ಕರ, ನನಗೋಸ್ಕರ, ನಾನು ನನ್ನ ಇಂದ್ರಿಯಗಳನ್ನು ತಣಿಸೋದಕ್ಕೋಸ್ಕರ, ನನ್ನ ಮನಸ್ಸಿಗೆ ಸಂತೋಷ ಕೊಡುವಂಥ ಕೆಲಸಗಳನ್ನು ಮಾಡ್ತೀನಲ್ಲ, ಅದನ್ನು ಸಕಾಮ ಅಂತ ಹೇಳೋದು. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ಅದಕ್ಕೋಸ್ಕರ ನಾವು ಭಗವದ್ಗೀತೆಯನ್ನು ಫಸ್ಟು ಕಲಿಲೇಬೇಕು, ಇಲ್ಲ ಅಂತಂದರೆ ನಮಗಿದು ಯಾವುದೂ ಅರ್ಥ ಆಗೋದಿಲ್ಲ. ಸೊ ಅದಕ್ಕೆ ನಿಷ್ಕಾಮ ಭಾವನೆಯಿಂದ ಯಾರು ಕೆಲಸಗಳನ್ನು ಮಾಡ್ತಾರೋ ಅಂಥವರಿಗೆ ಪರಂಧಾಮವನ್ನು ಕೊಡುವಂಥವನು ನೀನು, ಅಂಥ ಕರುಣೆ ಇರುವಂಥ ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನ ಚರಣಕಮಲಗಳನ್ನು ನಾನು ಭಜಿಸ್ತೀನಿ. ನೀನು ನಿತಾಂತ ಶ್ಯಾಮ ಸುಂದರನಾಗಿದೆಯಾ, ಅಂದರೆ ಆ ಭಗವಂತನ ಬಣ್ಣ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ನೋಡಿ. ಶ್ಯಾಮ ವರ್ಣ ಅಂತಂದ್ರೇ ಅಷ್ಟು ಚೆನ್ನಾಗಿದೆ. ಅದೇ ಒಬ್ಬ ಮನುಷ್ಯ ಆಗಿದ್ರೆ ಅಷ್ಟು ಇಷ್ಟಪಡೋದಿಲ್ವೇನೋ ನಾವು. ಆದರೆ ಭಗವಂತ ಕಪ್ಪು ಬಣ್ಣದಲ್ಲಿದ್ರು, ಶ್ಯಾಮ ಬಣ್ಣದಲ್ಲಿದ್ರು, ಬೆಳ್ಳಿಗಿದ್ರು, ಯಾವುದೇ ಕಲರಲ್ಲಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಆಮೇಲೆ ಭವಾಂಬುದಿಯನ್ನ ಅಂದ್ರೆ ಏನು, ಈ ಭವಸಾಗರವನ್ನ ಕಡಿಯುವಂಥ ಮಂದರ ಪರ್ವತವೇ, ಅವನನ್ನ ಮಂದರ ಪರ್ವತಕ್ಕೆ ಹೋಲಿಸ್ತಾ ಇದ್ದಾರೆ. ಆಮೇಲೆ ವಿಕಸಿತ ಪದ್ಮಲೋಚನ ಅಂದ್ರೆ ಏನು, ಅರಳಿದ ತಾವರೆಯ ಹಾಗೆ ಇರುವಂಥ ಕಣ್ಣಿರುವಂಥವನು. ಆಮೇಲೆ ಮದಾದಿ ದೋಷಗಳನ್ನು, ಈಗ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಅಂತ ಈ ದೋಷಗಳೇನಿದೆಯೋ ಅಂಥದ್ದನ್ನು ಬಿಡಿಸಿ ನಮಗೆ ಮುಕ್ತಿಯನ್ನು ಕರುಣಿಸುವಂಥವನು ನೀನು ಪ್ರಭು. ಅಜಾನುಬಾಹುವಾದ ನಿನ್ನ ಪರಾಕ್ರಮ, ಐಶ್ವರ್ಯ, ಅಪ್ರಮೇಯಗಳು, ಆಮೇಲೆ ತೂಣೀರ ಧನುರ್ಬಾಣಗಳನ್ನು ಧರಿಸಿದಂತಹ ನೀನು. ಅಂದರೆ ಏನು, ಅವನು ಏನೇನು ಧರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಧನುರ್ಬಾಣಗಳನ್ನು ಧರಿಸಿರ್ತಾನಲ್ವಾ, ಮತ್ತು ಆ ಹಿಂದಗಡೆ ಬಾಣಗಳನ್ನು ಇಟ್ಕೊಳ್ಳೋ ಅಂಥದ್ದು ತರಕಸ ಅಂತ ಹೇಳ್ತೀವಲ್ವ, ಅದನ್ನು ಧರಿಸ್ಕೊಂಡಿದ್ದಾನೆ. ಮತ್ತು ನೀನು 3 ಲೋಕಗಳಿಗೂ ಕೂಡ ಒಡೆಯನಾಗಿರುವಂಥವನು.
ಅಂದರೆ ಯಾವಾಗೂ ಧನುರ್ಬಾಣಧಾರಿಯಾಗಿರ್ತಾನೆ ಭಗವಂತ. ಯಾಕೆ ಅಂತಂದರೆ ದುಷ್ಟರನ್ನು ಶಿಕ್ಷಿಸೋದಕ್ಕೋಸ್ಕರ. ಸೂರ್ಯ ವಂಶಭೂಷಣ, ಸೂರ್ಯ ವಂಶದಲ್ಲೇ ನೀನು ಭೂಷಿತನಾಗಿರುವಂಥವನು. ಆಮೇಲೆ ಶಿವಧನುರ್ಭಂಗವನ್ನು ಮಾಡಿದಂಥವನು, ಅಂದರೆ ಶಿವಧನಸ್ಸಿದೆಯಲ್ಲ ಅದನ್ನು ಎತ್ತೋದಕ್ಕೂ ಆಗ್ತಾ ಇರಲಿಲ್ಲ, ಯಾರ ಕೈಯಲ್ಲಿ ಎತ್ತೋದಿರಲಿ ಅಲ್ಗಾಡಿಸೋದಕ್ಕೂ ಆಗಲಿಲ್ಲ, ಅದನ್ನು ನೀನೇ ಭಂಗ ಮಾಡಿದ್ಯಾ ಅಂದರೆ ಅದನ್ನು ಮುರಿದು ಹಾಕಿದ್ಯಾ ಅಂತ ಅಂದ್ಬಿಟ್ಟು ಅರ್ಥ. ಅದನ್ನು ಬೇರೆಯವರು ಎತ್ತಕ್ಕೂ ಆಗಿರಲಿಲ್ಲ, ಆದರೆ ನೀನು ಅದನ್ನು ಮುರಿದೆ. ಅಂದರೆ ಶಿವಧನಸ್ಸನ್ನು ಎತ್ತುವಷ್ಟು ಶಕ್ತಿಶಾಲಿಗಳು ಬೇರೆ ಯಾರೂ ಇಲ್ಲ, ನೀನು ಅದನ್ನು ಮಾಡಿದೀಯಾ. ನೀನು ದೇವತೆಗಳ ಶತ್ರುಗಳಾದ ಅಸುರ ಸಮೂಹವನ್ನು ನಾಶವಾಗಿಸುವವನಾಗಿದ್ದೀಯಾ. ಅಂದರೆ ಅವನು ಬೇಕಾದಷ್ಟು ಋಷಿಗಳಿಗೆ ಸಹಾಯ ಮಾಡ್ತಾನೆ. ಯಾಕಂದರೆ ಅವರು ಕಾಡಿನಲ್ಲಿ ಸಾಧನೆ ಮಾಡೋಕ್ಕೆ ಅಂತ ಹೋಗಿರ್ತಾರಲ್ಲ, ಅಂಥ ಸಮಯದಲ್ಲಿ ರಾಕ್ಷಸರೆಲ್ಲ ಅವ್ರಿಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಭಗವಂತ ಅವರಿಗೆ ಸಹಾಯ ಮಾಡಿರ್ತಾನೆ. ಮತ್ತು ನೀನು ಕಾಮಾರಿಯಾದ ಶಿವನಿಂದ ವಂದಿತನಾಗಿರುವೆ. ಅಂದರೆ ಯಾರು ಕಾಮಾರಿ ಅಂದರೆ ಯಾರು? ಮನ್ಮಥನನ್ನು ಸುಟ್ಟಾಕ್ಬಿಡ್ತಾನಲ್ವ ಶಿವ, ಆ ಶಿವನೇ ನಿನ್ನನ್ನು ವಂದಿಸ್ತಾನೆ, ಅಂದರೆ ನಿನ್ನನ್ನು ಪೂಜಿಸ್ತಾನೆ ಅಂತ ಅರ್ಥ. ಮತ್ತು ಬ್ರಹ್ಮಾದಿ ದೇವತೆಗಳಿಂದ ಸೇವಿಸಲ್ಪಡುವಂಥವನು. ಆಮೇಲೆ ವಿಶುದ್ಧ ಜ್ಞಾನ ಸ್ವರೂಪನು, ಅಂದರೆ ಶುದ್ಧವಾದ, ಶುದ್ಧ ಅಂದರೆ ಇನ್ನೂ ವಿಶೇಷತೆಯಿಂದ ಕೂಡಿರುವಂತಹ ಜ್ಞಾನದಿಂದ ತುಂಬಿರುವಂಥವನು. ಸಮಸ್ತ ದೋಷಗಳನ್ನು ಕಳೆಯುವಂಥವನು ನೀನು. ಸಕಲ ಸುಖಗಳ ಗಣಿ, ಅಂದರೆ ಭಗವಂತನನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ಎಲ್ಲ ರೀತಿಯ ಸುಖಗಳು ಸಿಕ್ಕದಾಗೆ. ಯಾಕೆ ಅಂತಂದರೆ ಅವನೇ ಗಣಿಯಾಗಿರಬೇಕಾದ್ರೆ, ಅವನನ್ನು ಪ್ರೀತಿಸ್ಬೇಕಾದ್ರೆ ನಮಗೂ ಕೂಡ ಆ ಸುಖ ಅನ್ನೋದು ಸಿಕ್ಕೇ ಸಿಗತ್ತೆ. ಮತ್ತು ಸತ್ಪುರುಷರ ಏಕಮಾತ್ರ ಗತಿಯಾದ ಓ ಲಕ್ಷ್ಮೀಪತಿಯೇ, ನೋಡಿ ಸತ್ಪುರುಷರಿಗೆ ಮಾತ್ರ ಒಂದೇ ಗುರಿ ಇರುತ್ತೆ, ಆ ಭಗವಂತನನ್ನು ಪಡೆಯುವಂಥದ್ದು. ಆ ಸತ್ಪುರುಷರ ಏಕಮಾತ್ರ ಗತಿ ಯಾರು ಅಂತಂದರೆ ಆ ಲಕ್ಷ್ಮೀಪತಿ. ನಾನು ನಿನಗೆ ನಮಿಸ್ತೇನೆ ಹೇ ಶಚೀಪತಿ, ಇಂದ್ರನ ಮುದ್ದು ತಮ್ಮನಾದ ಉಪೇಂದ್ರನೇ. ಅಂದರೆ ಭಗವಂತನನ್ನು ಉಪೇಂದ್ರ ಅಂತ ಕೂಡ ಕರೀತಾರಲ್ವ. ಇಂದ್ರನ ತಮ್ಮ ಆಗ್ತಾನೆ ಶಚಿ, ಯಾಕಂದರೆ ಶಚೀದೇವಿಯ ಮಕ್ಕಳಲ್ಲಿ ಇವರು ಕೂಡ ಒಬ್ಬ. ಆದಿಶಕ್ತಿಯಾದ ಸೀತಾದೇವಿ ಮತ್ತು ಸೋದರನಾದ ಲಕ್ಷ್ಮೀ ಸಮೇತನಾಗಿರುವ ನಿನ್ನನ್ನು ನಾನು ಭಜಿಸುತ್ತೇನೆ. ಅಂದರೆ ಇಲ್ಲಿ ಸೀತಾ ಮತ್ತು ಲಕ್ಷ್ಮಣನ ಸಹಿತ ಇರುವಂಥ ರಾಮನಾದ ನಿನ್ನನ್ನು ನಾನು ಭಜಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಅವರು ಸ್ತುತಿ ಮಾಡಿದ್ದಾರೆ ಅಂತಂದ್ಬಿಟ್ಟು. ಈ ಸ್ತುತಿಯನ್ನು ನಾವು ಕೂಡ ಕಲ್ತ್ಕೊಂಡು ಅದನ್ನು ಪ್ರತಿನಿತ್ಯ ನಾವು ಬೇಕಾದರೆ ಹೇಳ್ಕೋಬೋದು. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.